ಬಾಳುಮಚ್ಚ ನಾವನ್ನ ಬಾಳುಮಚ್ಚ ನಾವನ್ನ. ನಮಸ್ಕಾರ ದೇವ್ರು. ನೀವೇನಾದ್ರು ಈಗ ಆದ್ಮಾಪುರ ಬಾಳುಮಗಾರು ಬರೋರು ಇದ್ರಂದ್ರ ನಿಮ್ಗೆ ಎಲ್ಲಿಂದ ಎಲ್ಲಿ ಬರಬೇಕು, ಯಾವ ವಾರ ಬರಬೇಕು, ಯಾವ ಟೈಮಿಂಗ್ ಬರಬೇಕು ಎಲ್ಲಾನು ಸಂಪೂರ್ಣವಾಗಿ ಈ ವಿಡಿಯೋದಾಗ ಹೇಳ್ತಾನೆ ರೀ. ವಿಡಿಯೋ ಕೊನೆವರೆಗೂ ನೋಡ್ರಿ, ಮತ್ತೆ ನಿಮ್ಗೆ ಎಲ್ಲಾನು ಡೀಟೇಲ್ಸ್ ಇದ್ರೊಳಗನ ಗೊತ್ತಾಗ್ತೈತ್ರಿ. ದೇವ್ರು ಈಗ ನಾವು ಬಂದವ್ರಿ ಬಾಳುಮಮ್ಮ ದೇವಸ್ಥಾನಕ್ಕೆ ಆದ್ಮಾಪುರಕ್ಕೆ. ಈ ಆದ್ಮಾಪುರಕ್ಕೆ ನಾವು ನಮ್ಮ ಚಿಕ್ಕೋಡಿದಿಂದ ಬಂದಿದ್ವಿ ರೀ. ಚಿಕ್ಕೋಡಿಯಿಂದ ನೀವೇನಾದ್ರು ಬರೋರು ಇದ್ದಂದ್ರೆ ಯಾವುದೇ ಕಡೆಯಿಂದ ಬಂದ್ರೆ ಕರ್ನಾಟಕದ ಯಾವುದೋ ಕಡೆಯಿಂದ ಬಂದ್ರು ಮೊದಲು ನಿಪಾಣಿಗೆ ಬರ್ಬೇಕಾಗ್ತೈತೆ. ನಿಮಗೆ ನಿಪಾಣಿಗೆ ಬಂದಂದ್ರೆ ಅಲ್ಲಿಂದ 35-40 ಕಿಲೋಮೀಟರ್ ಆಗ ಇಲ್ಲಿ ಆದ್ಮಾಪುರ ಬಾಳುಮಮ್ಮ ದೇವಸ್ಥಾನ ಐತ್ರಿ. ಇದು ಕೊಲ್ಲಾಪುರ ಜಿಲ್ಲೆಯ ಬೂದರ್ಗಢ ತಾಲೂಕಿನ ಆದ್ಮಾಪುರದಾಗ ಆದ್ಮಾಪುರ ಬಾಳುಮಮ್ಮನ ದೇವಸ್ಥಾನ ಐತ್ರಿ. ನಿಮ್ಗೆ ಇಲ್ಲಿಂದ ದೇವಸ್ಥಾನ ಎಲ್ಲ ನೋಡ್ಕೊಂಡು ಮತ್ತೆ ಮೆತ್ತಿಗೆಕ ಅಲ್ಲೇ ಬಾಳುಮಮ್ಮನ ದೇವಸ್ಥಾನ, ಅವರ ಹೆಂಡತಿ ಸತ್ಯವತ್ತ ಇದ ಮಠ ಎಲ್ಲಾನು ಐತ್ರಿ. ಅದನ್ನ ನೋಡಕ್ಕೆ ಹೋಗ್ಬೋದ್ರಿ. ಫಸ್ಟ್ ನೀವು ಇಲ್ಲಿ ಬರುವಾಗ ಆದ್ಮಾಪುರ ನಿಪಾಣಿಯಿಂದ ಆದ್ಮಾಪುರಕ್ಕೆ ಬರ್ಬೇಕ್ರಿ. ಮೊದಲ ಆದ್ಮಾಪುರದಿಂದ ಮತ್ತೆ ರಿಟರ್ನ್ ಹೋಗುವಾಗ ಅಲ್ಲಿ ನಿಮ್ಗೆ ಮೆತ್ತಿಗೆದಾಗೂ ಎಲ್ಲ ನೋಡಕ್ಕೆ ಸಿಗ್ತೈತ್ರಿ. ಇಲ್ಲಿ ಆದ್ಮಾಪುರದಿಂದ ಒಂದು ಐ ಥಿಂಕ್ 20 ಕಿಲೋಮೀಟರ್ ಹೋದ್ರೆ ಅಂದ್ರೆ ಆ ಕಡೆ ನಿಪಾಣಿಗೆ ಹೋಗೋ ರೋಡ್ಕನ ಅದ ಮೆತ್ತಿಗೆ ಹತ್ತೈತೆ ನಿಮಗೆ. ದೇವ್ರ ನೀವೇನಾದರೂ ಈ ಕಡೆ ಬಾಳುಮಗ ಅಮಾವಾಸ್ಯೆ ದಿವಸ ಬರೋರು ಇದ್ರಿ ಅಂದ್ರೆ ಮೊದಲು ನೀವು ಅಮಾವಾಸ್ಯಕ್ಕಿಂತ ಒಂದು ದಿವಸ ಮುಂಚೆನೇ ಬರಾಕ್ಬೇಕ್ರಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ದರ್ಶನ ಪಡ್ಕೊಳ್ಳೋದಂದ್ರೆ ಒಂದು ದಿವಸ ಮುಂಚೆ ಬರಾಕತ್ತೈತಿ, ವಸ್ತಿಗಾರ ಇರಬೇಕಾಗ್ತೈತಿ. ಮತ್ತು ಒಂದು ದಿವಸ ಮುಂಚೆ ಬಂದ್ರೆ ನಿಮ್ಗೆ ಇಲ್ಲಿ ಎಲ್ಲ ದರ್ಶನ ಸಿಗ್ತೈತಿ. ಇಲ್ಲಾಂದ್ರೆ ಅದು ಅಮಾವಾಸ್ಯೆ ದಿವಸ ಬರ್ತಂದ್ರೆ ಭಾಳ ಕೆಟ್ಟ ದರ್ಶನ ಸಿಗ್ತೈತಿ, ಆದ್ರೆ ಭಾಳ ಕೆಟ್ಟ ರಶ್ ಇರ್ತೈತ್ರಿ. ಅದಕ್ಕಾಗಿ ಭಾಳ ಕೆಟ್ಟ ನಿಲ್ಲಾಕತ್ತೈತಿ. ಭಾಳ ಗಾಡಿ ಇರ್ತಾವೆ. ಇಲ್ಲಿಂದ 4-5 ಕಿಲೋಮೀಟರ್ ದೂರ ಗಾಡಿ ನಿಲ್ಸಾಕತ್ತೈತ್ರಿ. ಅದ್ರ ಸಲುವಾಗಿ ನೀವು ಅಮಾವಾಸ್ಯೆ ಬರೋದನ್ನ ಒಂದು ದಿವಸ ನೈಟ್ ಫಸ್ಟ್ ಬರ್ರಿ. ಫಸ್ಟ್ ಬಂದ್ರೆ ಮಾರ್ನಿಂಗ್ 5 ಗಂಟೆಗೆ ಎದ್ದ ಲೈನ್ ಹಚ್ಚಿ ದರ್ಶನ ಪಡ್ಕೋಬೋದ್ರಿ. ನೀವು ಸಾಧ್ಯ ಆತೈತಿ. ಇಲ್ಲಾಂದ್ರೆ ನೀವು ಅಮಾವಾಸ್ಯೆ ದಿವಸ ಬರೋಕೆ ಆಗಲ್ಲ ಅಂದ್ರೆ ನೀವು ನಡು ವಾರ ದಿವಸ ಬರೋದಂದ್ರೆ ರವಿವಾರ ದಿವಸ ಬರ್ರಿ. ರವಿವಾರ ದಿವಸ ಇಲ್ಲಿ ಬಾಳುಮಮ್ಮನ ವಾರ ಐತ್ರಿ. ಆ ವಾರ ದಿವಸ ನಿಮ್ಗೆಲ್ಲಾನು ಇಲ್ಲಿ ನೋಡಕ್ಕೆ ಸಿಗ್ತೈತ್ರಿ. ಮತ್ತು ಭಾಳ ಮಂದಿ ಇರ್ತೈತಿ. ನಡ್ಕಿನ ವಾರದಾಗೂ ಇವಾಗ ನಾವು ಬಂದಿದ್ವಿ ರೀ ಮಂಗಳವಾರ ದಿವಸ. ನೀವು ನೋಡ್ರಿ ಇದ್ರ ಮ್ಯಾಗ ತಿಳ್ತೈತ್ರಿ ಇಲ್ಲಿ ಜನ ಎಷ್ಟು ಅದಾರ. ಈ ಜನದ ಮ್ಯಾಗ ತಿಳ್ತೈತ್ರಿ ಈ ಮಂಗಳವಾರ ದಿವಸ ಇಷ್ಟು ಜನ ಅದಾರ. ಮತ್ತು ರವಿವಾರರು ಬಾಳುಮಮ್ಮನ ವಾರ ಅವಾಗರು ಬಂದ್ರೆ ಎಷ್ಟು ಜನ ಇರ್ತಾರೆ. ಮತ್ತು ಅದಾದ್ಮ್ಯಾಗ ಇಲ್ಲಿ ನೀವು ಅಮಾವಾಸ್ಯೆ ದಿವಸ ಬಂದ್ರೆ ಅಂದ್ರೆ ಕಾಲಿಡಕ್ಕೆ ಜಾಗ ಇರಂಗಿಲ್ಲ. ಅಷ್ಟು ಮಂದಿ ಇರ್ತಾರೆ ಇಲ್ಲಿ ಬಾಳುಮಮ್ಮನ ದೇವಸ್ಥಾನದಾಗ. ಇಲ್ಲಿ ನೋಡ್ರಿ ನೀವು ಬಂದ ಇಲ್ಲಿ ಬೇಡ್ಕೊಂಡು ಏನಾಗ ನಮಗೆ ಬೇಡ್ಕೊಂಡದ್ದು ಏನಾರ ಆಗ್ಬೇಕತ್ತ ಹಿಂಗೆ ಇಲ್ಲಿ ಕೈ ಹಚ್ಚಿ ರೊಕ್ಕ ಹಚ್ಚಿ ಹಿಂಗೆ ರೊಕ್ಕದಾಗ ಇಲ್ಲಿ ರೊಕ್ಕ ಹಿಂಗೆ ನೋಡ್ರಿ ಇಲ್ಲಿ ಕೈ ಒಳಗೆ ಹಿಂಗೆ ರೊಕ್ಕ ಹಿಡ್ಕೊಂಡು ನಿಲ್ಲೋದ್ರಿ. ಇದು ಬಂಡ್ರ ಹಚ್ಕೊಂಡು ಬೇಡ್ಕೊಂಡು ನಿಲ್ಲೋದ್ರಿ. ಹಿಂಗೆ ನಮ್ಮ ಭಯ ನೋಡ್ರಿ ಕಾರ್ತಿಕ್ ಭಯ ಹಂಗೆ ನಿಂತಿದ್ದಾನು. ಅದ ಮನುಷ್ಯ ಏನು ಬೇಡ್ಕೊಂಡಿರ್ತೀರಿ ನೋಡ್ರಿ. ಅದೇ ಒಂದು ವೇಳೆ ನೀವು ಇಲ್ಲಿ ರೊಕ್ಕ ಹಿಂಗೆ ಅಂಟ್ಕೊಂಡು ನಿಂತಂದ್ರೆ ನಿಮ್ದು ಏನು ಮನುಷ್ಯನ ಬೇಡ್ಕೊಂಡಿರ್ತೀರಿ ನೋಡ್ರಿ ಅದು ಆಗ್ತಾಯಿದತ್ತ. ಇಲ್ಲದ ಒಂದು ನಂಬಿಕೆ ಐತ್ರಿ. ಅದ ನಾವು ಟ್ರಸ್ಟ್ ಮಾಡ್ತೀವ್ರಿ ಅದನ್ನು. ಮತ್ತು ನೀವು ಟ್ರಸ್ಟ್ ಮಾಡೋರಿದ್ರೆ ಮಾಡ್ಬೇಕ್ರಿ. ಯಾಕಂದ್ರೆ ನಿಮ್ಮ ನಂಬಿಕೆ ನಿಮ್ಮ ಸಂಗಾಟ. ನೀವೇನಾದ್ರೂ ಈ ಬಾಳುಮಮ್ಮ ಗುಡಿ ಒಳಗೆ ಹೋಗಿ ಫೋಟೋ ತೊಗೋತಂತ ಅಂದ್ರೆ ಇಲ್ಲಿ ಒಳಗೆ ಗುಡಿ ಒಳಗೆ ಫೋಟೋ ತೊಗೊಳಕ್ಕೆ ಅಲೌಡ್ ಇಲ್ಲರಿ. ನೀವು ಹೊರಗಿಂದನೇ ಎಲ್ಲ ಫೋಟೋಸ್ ಎಲ್ಲ ತೊಗೋಬೋದ್ರಿ. ಒಳಗೆ ಹೋಗಿ ಫೋಟೋ ತೊಗೊಳಕ್ಕಲ್ಲ, ಫೋನ್ ತೆಗಿಯೋಕ್ಕೂ ಅಲೌಡ್ ಇಲ್ಲ ಇಲ್ಲಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಹೊರಗಿಂದನೇ ಎಷ್ಟೋ ಜನ ಎಲ್ಲ ಫೋಟೋ ತೊಗೊಳಕತ್ತಾರ. ಇದೇ ರೀತಿ ನೀವು ಹೊರಗಿಂದನೇ ಫೋಟೋಸ್ ತೊಗೋಬೋದ್ರಿ. ದೇವ್ರ ನೀವು ಯಾವುದೋ ಮೂಲೆಯಾಗಿದ್ರೂ ಒಂದ್ಸಲ ಈ ಆದ್ಮಾಪುರ ಬಾಳುಮಮ್ಮ ಬಂದು ಹೋಗ್ರಿ. ಇದು ನನ್ನ ಪಾಲಿನ ಸ್ವರ್ಗ ಐತ್ರಿ. ಈ ದೇವಸ್ಥಾನಕ್ಕೆ ಬಂದ ನೀವು ಏನು ಬೇಡ್ಕೋಬೇಕತ್ತ ಕೇಳಾಕತ್ತಂಗಿಲ್ರಿ. ಇಲ್ಲಿ ನಿಮ್ಗೆ ಏನು ಒಳ್ಳೇದು ನೋಡಿ ಅದು ಹಾಗೆ ಆಗ್ತೈತ್ರಿ. ಫಕ್ತ ನಮ್ಮ ಮನಸ್ಸು ಅಷ್ಟ ಸರಿ ಇರ್ಬೇಕು ಅಷ್ಟೇ ರೀ. ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ನಮ್ಮ ಬಾಳುಮಮ್ಮ ಎಲ್ಲಾನು ಕೊಡ್ತಾನ್ರಿ. ಒಂದ್ಸಲ ತಪ್ಪದ ಈ ಆದ್ಮಾಪುರ ಬಾಳುಮಮ್ಮಗ ಬಂದು ಹೋಗ್ರಿ. ದೇವ್ರ ನೀವು ಇಲ್ಲಿ ಆದ್ಮಾಪುರ ಬಾಳುಮಮ್ಮ ಬರುವಾಗ ಬಂದ್ರಂದ್ರೆ ನೀವು ಇಲ್ಲಿ ಆದ್ಮಾಪುರ ಬಾಳುಮಮ್ಮ ದೇವಸ್ಥಾನ ನೋಡ್ಬೋದ್ರಿ. ಇಲ್ಲಿಂದ ಮತ್ತು ನಮ್ಮ ನಿಪಾಣಿ ಕಡೆ ಹೋಗುವಾಗ ಮೆತ್ತಿಗೆ ಐತ್ರಿ, ಅಲ್ಲಿ ನೋಡ್ಬೋದ್ರಿ ಮೆತ್ತಿಗೆದಾಗ. ಅದಾದ್ಮೇಲೆ ನಿಮಗೆ ಮತ್ತು ನಮ್ಮ ಆದ್ಮಾಪುರ ಬಾಳುಮಮ್ಮ ಹುಟ್ಟಿದ ಸ್ಥಳ ಜನ್ಮಸ್ಥಳ ನಮ್ಮ ಅಕ್ಕೋಳ ಕರ್ನಾಟಕದಾಗ ಐತ್ರಿ. ಅಲ್ಲಿ ಹೋಗಿ ಆದ್ಮಾಪುರ ಬಾಳುಮಮ್ಮನ ಮನೆ ಐತ್ರಿ. ಅಲ್ಲಿ ಆ ಮನೆ ನೋಡ್ಬೋದು. ಮತ್ತು ಮೆತ್ತಿಗೆದಾಗ ಮತ್ತು ಬಾಳುಮಮ್ಮನ ಗುಡಿ ಐತ್ರಿ. ಅಲ್ಲಿಂದ ಅವ್ರ ಹೆಂಡತಿ ಸತ್ಯವತ್ತ ಐದು ಮಠ ಐತ್ರಿ. ಅಲ್ಲಿ ಭಾಳ ಚಂದ ಐತಿ ನೋಡಕ್ಕೆ. ಅಲ್ಲಿ ಗುಡಿ ಎಷ್ಟು ಮಸ್ತ್ ಐತಿ ಅದು ನೋಡ್ಬೋದು. ಅದಾದ್ಮ್ಯಾಗ ನೀವು ಇಲ್ಲಿ ಆದ್ಮಾಪುರ ಬಾಳುಮಮ್ಮ ದೇವಸ್ಥಾನ ನೋಡ್ಬೋದ್ರಿ. ಇಷ್ಟೆಲ್ಲ ಹೇಳಿದ್ಮ್ಯಾಗು ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಡೌಟ್ ಇತ್ತಂದ್ರೆ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ID ಲಾಗರ್ ಮಯೂರ್ ಅಲ್ಲಿ ಹೋಗಿ ನನಗೆ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಅಲ್ಲಿ ಹೋಗಿ ನನಗೆ ಮೆಸೇಜ್ ಹಾಕಿ ಏನಾರ ಡೌಟ್ ಇತ್ತಂದ್ರೆ ಅದನ್ನು ಕೇಳ್ರಿ, ಅದನ್ನು ಹೇಳ್ತಾನೆ. ಇಲ್ಲಿ ಬರೋದೇನೋ ಮತ್ತು ಡೌಟ್ ಇದ್ರೂ ಹೇಳ್ತಾನೋ ಎಲ್ಲ ತಿಳಿಸಿ ಹೇಳ್ತಾನೆ ರೀ. ಭಾಳ ದೂರದಿಂದ ಬರ್ತಿರ್ತಾರೆ. ಸುಳ್ಳು ಏನು ಪ್ರಾಬ್ಲಮ್ ಆಗೋದು ಬೇಡ. ನನಗೆ ಮೆಸೇಜ್ ಹಾಕಿ ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳ್ಕೊಂಡು ಬರ್ರಿ. ದೇವ್ರ ಇಲ್ಲಿ ದೇವ್ರಿಗೆ ಬಂದಾಗ ಮಹಾಪ್ರಸಾದನೂ ಇರ್ತೈತ್ರಿ. ಬಾಳುಮಮ್ಮ ಅಂದ ಮಹಾಪ್ರಸಾದನ ಸ್ವೀಕರಿಸಿ ಹೋಗ್ರಿ. ಇಲ್ಲಿ ಮಹಾಪ್ರಸಾದ ಸ್ವಲ್ಪ ಈ ಕಡೆ ಇರ್ತೈತ್ರಿ, ಅದನ್ನು ತೋರಿಸ್ತಾ ನಿಮಗೆ. ಅಲ್ಲಿ ಬಂದ ಮಹಾಪ್ರಸಾದ ತೊಗೊಂಡು ಹೋಗ್ರಿ. ನೋಡ್ರಿ ದೇವ್ರ ನಾವು ಬಾಳುಮಮ್ಮಗ ನಮ್ಮ ಟೀಮ್ದವ್ರು ಎಲ್ಲರೂ ಕೂಡಿ ಮತ್ತು ನಮ್ಮ ಫ್ಯಾಮಿಲಿ ಇದ್ದಂಗೆ ಅನ್ನೋದು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಬಂದೇವು ನೋಡ್ರಿ. ನಮ್ದು ಇದೆಲ್ಲ ಗ್ಯಾಂಗ ನಮ್ಮ ಟೀಮ್ ಇವರೆಲ್ಲ ಕೂಡಿ ಬಾಳುಮಮ್ಮಗ ಬಂದವ್ರಿ. ಮತ್ತು ನೀವು ಮಹಾಪ್ರಸಾದಕ್ಕೆ ಹೋಗೋದ್ರಂದ್ರೆ ಅಲ್ಲಿ ದೇವಸ್ಥಾನ ಐತ್ರಿ. ಅಲ್ಲಿ ದೇವಸ್ಥಾನ ಐತ್ರಿ. ಆ ದೇವಸ್ಥಾನದಿಂದ ಸ್ವಲ್ಪ ಇಲ್ಲಿಂದ ಮ್ಯಾಗೇರಿ ಬಂದ್ರಿ ಅಂದ್ರೆ ಮ್ಯಾಗೇರಿ ಬರೋದ್ರೆ ಆ ಕಡೆಯಿಂದ ಮತ್ತೆ ಅಲ್ಲಿ ಹೋದ್ರಂದ್ರೆ ನಿಮ್ಗೆ ತಾಟ್ಗಳು ಸಿಗ್ತಾವ್ರಿ. ಆ ತಾಟ್ಗಳೆಲ್ಲ ತೊಗೊಂಡು ಮಹಾಪ್ರಸಾದಕ್ಕೆ ಹೋಗ್ರಿ. ಮಾತ್ರ ಅಲ್ಲಿ ಮಹಾಪ್ರಸಾದ ತಕ್ಕನ ನಿಮ್ಗೆ ಬಾಳುಮಮ್ಮ ಊಟ ಅಂತ ಬಟ್ಟೆಗಳು ತಾಟಗಳು ಎಲ್ಲ ಅಲ್ಲೇ ಇರ್ತಾವ್ರಿ. ದೇವ್ರ ಅಲ್ಲಿ ಅದಾವ ನಿಮ್ಗೆ ನೋಡಕ್ಕೆ ಸಿಗ್ತೈತ್ರಿ. ಒಂದ್ಸಲ ಹೋಗಿ ನೋಡಿ ಬರ್ರಿ ದೇವ್ರ. ಮತ್ತು ಅದೇ ರೀತಿ ಇಲ್ಲೆಲ್ಲ ನಿಮ್ಗೆ ನೋಡೋಕೆ ಇದನ್ನೆಲ್ಲ ನಿಮ್ಗೇನು ತೊಗೊಳಕ್ಕೆ ಎಲ್ಲ ಇಲ್ಲಿ ಇದಾವೆ. ಆಟೋಣಿಕೆ ಸಾಮಾನುಗಳ, ಕೈಯಾಗ ಕೊಳ್ಳಾಗ ಕಟ್ಟುವ ದಾರಗಳ ಮತ್ತು ಸಿಹಿ ತಿಂಡಿಗಳ ಎಲ್ಲ ಅದಾವ್ರಿ ಇಲ್ಲಿ.
ಇಲ್ಲಿ ಮ್ಯಾಗ ಬಂದ ಅವು ಸಿಗ್ತೈತೆ ರೀ. ಮತ್ತು ಇಲ್ಲಿ ಬಾಳುಮ ಕಂಬಳಿಗಳ ಎಲ್ಲ ಇಲ್ಲಿ ಅದಾವೆ ನೋಡ್ರಿ ದೇವ್ರ. ಇವೆಲ್ಲ ನಿಮ್ಗೆ ಇಲ್ಲಿ ತೊಗೊಳಸ್ತೈತಿ. ನೀವು ತೊಗೋಬೋದ್ರಿ. ನಿಮ್ಗೆ ಇಷ್ಟ, ನಿಮ್ಮ ಭಕ್ತಿ, ನಿಮ್ಮ ಸಂಗಾಟ. ನೋಡ್ರಿ ದೇವ್ರ ಇಲ್ಲಿ ಅಲ್ಲಿಂದ ಮ್ಯಾಗೇರಿ ಬಂದ್ರು. ಇಲ್ಲಿ ತಾಟ್ಗಳದಾವ್ರಿ. ಇಲ್ಲಿ ನೋಡ್ರಿ ತಾಟ್ಗಳು ತೊಗೊಂಡು ಒಬ್ಬೊಬ್ರಿ ಈ ತಾಟ್ಗಳು ತೊಗೊಂಡು ಈಗ ಲೈನ್ ಹಚ್ಚಿ ಅಲ್ಲಿಂದ ಸ್ಟೇಟ್ ಹೋಗ್ಬೇಕ್ರಿ. ಸ್ಟೇಟ್ ಹೋದು ಅಂದ್ರೆ ಮಹಾಪ್ರಸಾದಕ್ಕೆ ಸಿಗ್ತೈತ್ರಿ. ಬರ್ರಿ ಈಗ ನಾವು ಮಹಾಪ್ರಸಾದಕ್ಕೂ ಹೊಂಟಿದ್ವು. ಬರ್ರಿ ನೋಡೋಣ ಅಂತ ನಿಮ್ಗೆ ತೋರಿಸ್ತಾನೆ. ನೋಡ್ರಿ ಇಲ್ಲಿ ನಾವು ಈಗ ಮಹಾಪ್ರಸಾದಕ್ಕಾಗಿ ಹೊಂಟಿದ್ವಿ. ಮಹಾಪ್ರಸಾದಕ್ಕೆ ಹೋದ ಲೈನ್ ಹತ್ಕೊಂಡು ಹೋಗ್ಬೇಕಾಗ್ತೈತ್ರಿ. ಅಲ್ಲಿ ಎಷ್ಟು ಚಂದ ಒಳಗೆಲ್ಲ ಸಿಸ್ಟಮೆಟಿಕ್ದಿಂದ ಮಹಾಪ್ರಸಾದಕ್ಕೆ ತೊಗೊಂಡ ಜನ ಎಲ್ಲ ಕೂತಿರ್ತಾರಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ದೇವರು ಈಗ ಮಹಾಪ್ರಸಾದ ತೊಗೊಂಡ ನಾವು ಊಟಕ್ಕೆ ಕೂತಿದ್ವಿ ಇಲ್ಲಿ. ಅಲ್ಲಿ ಮಹಾಪ್ರಸಾದ ತೊಗೊಳ್ಳೋ ಜಾಗನಾಗ ಕ್ಯಾಮ್ರಾ ಅಲೌಡ್ ಇಲ್ಲ, ಅದಕ್ಕಾಗಿ ಅಲ್ಲಿ ತೋರಿಸಲಿಲ್ಲ ನಿಮ್ಗೆ. ಡೈರೆಕ್ಟ್ ಇಲ್ಲಿ ತಾಟ್ ತೊಗೊಂಡು ಬಂದಿದ್ವಿ ರೀ. ಬರೀ ಊಟ ಮಾಡೋಂಥ ಮಹಾಪ್ರಸಾದ ತೊಗೊಳ್ಳೋ ಅಂತ. ಇಲ್ಲಿ ಮಹಾಪ್ರಸಾದ ತಗೊಳಕ್ ಬಂದಾಗ ಇಲ್ಲಿ ಬಾಳುಮಮ್ಮ ಧರಿಸಿರುವಂಥ ಬಟ್ಟೆಗಳ ಮತ್ತು ಅವರು ಯೂಸ್ ಮಾಡಿರುವಂಥ ತಟ್ಟೆಗಳು ಮತ್ತು ಬಟ್ಟಲ ಚರಿಗೆ ಎಲ್ಲ ಅದಾವ ಅಂತ ಹೇಳಿದ್ನಲ್ರಿ. ಅಲ್ಲಿ ಮುಂದೆ ಅದಾವ ನೋಡ್ರಿ. ಅಲ್ಲಿ ನೋಡ್ರಿ ಅಲ್ಲಿ ಮುಂದೆ ಅದಾವ ನೋಡ್ರಿ ಅವೆಲ್ಲ. ಇಲ್ಲಿ ಬಂದಾಗ ಇದನ್ನೆಲ್ಲ ನೋಡ್ಬೋದ್ರಿ. ಮತ್ತು ನೋಡಿ ಬಾಳುಮಮ್ಮ ದರ್ಶನ ಪಡ್ಕೊಂಡು ಹೋಗ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಕ್ಕಿ ನನ್ನ ಅಕೌಂಟ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಭಾಳ ಸಪೋರ್ಟ್ ಆದದ್ರಿ. ಮತ್ತು ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಬೇರೆ ಬೇರೆ ವಿಡಿಯೋಸ್ ತರ್ತೇನೆ ರೀ. ಮತ್ತು ನಿಮ್ಗೆ ಬಾಳುಮಮ್ಮನ ಹಿಸ್ಟ್ರಿ ಅದು ಬೇಕಾಗಿದ್ರು ಅದನ್ನು ನಿಮ್ಗೆ ಹಿಸ್ಟ್ರಿ ಬಗ್ಗೆ ವಿಡಿಯೋನು ಮಾಡ್ತೇನೆ ರೀ. ಈ ನಕ್ಕಿ ಒಂದ್ಸಲ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ದೇವರು ಮಳೆಗಾಲ ಟೈಮ್ಗೆ ನಾವು ಇಲ್ಲಿ ದೇವ್ರಿಗೆ ಬಂದಿದ್ದು ರೀ. ಈಗ ನಿಮಗೆಲ್ಲ ಡೀಟೇಲ್ಸು ಹೇಳಿದ್ನು. ಆ ಡೀಟೇಲ್ಸ್ ನಿಮ್ಗೇನೋ ಯೂಸ್ಫುಲ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮಳೆಗಾಲ ಟೈಮ್ಗಾರು ಈಗ ದೇವ್ರಿಗೆ ಬರೋದ್ನಾಗ ಸ್ವಲ್ಪ ಯೋಚನೆ ಮಾಡಿ ಬರ್ರಿ. ಯಾಕಂದ್ರೆ ಮಳೆ ಈ ಕಡೆ ಜಾಸ್ತಿ ಇರ್ತೈತೆ ರೀ. ಯಾಕಂದ್ರೆ ಇದು ಕೊಂಕಣದ ಭಾಗ ಐತ್ರಿ. ಕೊಂಕಣ ಭಾಗದಾಗ ಮಳೆ ಜಾಸ್ತಿ ಇರ್ತೈತಿ. ನಮ್ಮ ಕಡೆ ಕರ್ನಾಟಕದಾಗ ಅಷ್ಟು ಇರೋಂಗಿಲ್ಲ, ಆದರೂ ಈ ಕಡೆ ಭಾಳ ಇರ್ತೈತಿ. ನೋಡಿ ಬರ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಾನು ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡಿರಿ.